ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಮಾವ ಬನ್ನಿ ಬನ್ನಿ. ವರುಣ್ ತಾಯಿ ನೀವೇ ಇವತ್ತು ಮುಖ್ಯ. ಸಂಬಂಧದಲ್ಲಿ ಎಲ್ಲರೂ ಮುಖ್ಯನೇ. ಹೌದೌದು ಅಲ್ವಾ ಕಲ್ಪನಾ? ಹೌದು ಕೈಲಾಶ್. ಅಮ್ಮ, ಇವತ್ತು ನೀನು ನನ್ನ ಕಣ್ಣೆದುರುಗಡೆನೆ ಇರ್ಬೇಕು. ನನ್ನ ಸೇವೆಗೆ ಸದಾ ಸಿದ್ಧಳಾಗಿರ್ಬೇಕು. ಅಪ್ಪಣೆ ಮಗನೇ. ಚಂದು, ರೆಡಿ ಆಗ್ಬಿಡು ಮಗನೇ. ಇಷ್ಟ ಬೇಗನಮ್ಮ? ಎಲ್ಲ ಬರಕ್ ಶುರುವಾಗ್ಬಿಡ್ತಾರೆ. ಮದ್ವೆ ಗಂಡು ನೀನೇ ರೆಡಿಯಾಗಿಲ್ದಿದ್ರೆ ರೆಡಿ ಆಗ್ಬಿಡು ಕಲ್ಲ. ಓಕೆ ಅಮ್ಮ, ಸರಿ. ಸರಿ ಅಕ್ಕವ, ನಾನು ಹೋಯ್ತೀನಿ. ಯಾಕವ ಲಚ್ಚಿ ಈಟ್ ಬಿರ್ನ ಹೋಯ್ತೀಯ? ಬ್ಯಾಡ ಕಣವ, ಇರು ಆಮೇಲೆ ಹೋಗಿ ಬಂದೆ. ಎಲ್ಲವ ಹೋಯ್ತಿಯ ಲಚ್ಚಿ? ಎಲ್ಲೋದಿಯ? ಈಗ ತಾನೇ ನಿನ್ ತಾತಮ್ಮನ ಮಣ್ಣು ಮಾಡಕ್ ಮಾಸಾಣಕ್ ಹೋಗೋರೆ. ಮಾಸಾಣಕ್ ಹೋದವರೆಲ್ಲ ಮನೆಗ್ ಬಂದು ಹಚ್ಚಿ ದೀಪ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಗಂಟನಾರು ಇರವ, ಇಲ್ಲಾಂದ್ರೆ ನಿನ್ ತಾತಮ್ಮನ ಆತ್ಮಕ್ ಶಾಂತಿನೇ ಸಿಗಂಗಿಲ್ಲ. ಸರಿ ಕಣವ, ನೀನ್ ಹೇಳ್ದಂಗೆ ಆಗ್ಲಿ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ರಾಮು, ಹೇಳಿ ಚಂದನ್. ಶ್ರುತಿ ನೋಡ್ದೇನೋ? ಅಲ್ಲ ಚಂದನ್, ಅನ್ನ ಆಗೋ ತನಕ ಇದ್ದವರು ಆರೋ ತನಕ ಕಾಯಲ್ವಂತೆ ಅನ್ನೋ ಗಾದೆ ಅಲ್ಲ ಕಣೋ. ಇಷ್ಟು ವರ್ಷ ಕಾದನು ಇನ್ನೊಂದ್ ಸ್ವಲ್ಪ ಕಾಯಕ್ಕಾಗಲ್ವಾ? ಏನೋ ಸೀರಿಯಸ್ ಆಗಿ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕು ಅವಳಿಗೆ ಈಗ್ಲೇ. ಏನಪ್ಪ ಅಂತ ಸೀರಿಯಸ್ ಆದ ವಿಷಯ? ಲಕ್ಷ್ಮಿ ಬಗ್ಗೆ. ಹೇ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಇಷ್ಟು ದಿನ ಸುಮ್ಮನೆ ಇದ್ದವನು ಯಾಕೆ ಹಿಂಗ್ ಆಡ್ತಾ ಇದೀಯಾ? ಯಾಕಿಂತ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ಯಾ? ರಾಮು, ಶ್ರುತಿ ನನ್ನ ಜೀವನದಲ್ಲಿ ನನ್ನ ಜೀವನ ಪೂರ್ತಿ ಇರೋಳು. ಅವಳ ಹತ್ರ ನಾನು ಯಾವತ್ತೂ ಸುಳ್ಳಾಗ್ಲಿ ಮೋಸ ಆಗ್ಲಿ ಹೇಳೂ ಇಲ್ಲ, ಮಾಡೂ ಇಲ್ಲ. ಅನಿವಾರ್ಯ ಕಾರಣದಿಂದ ಒಂದೇ ಒಂದು ಸುಳ್ಳು ಹೇಳ್ಬೇಕಾಗಿ ಬಂತಷ್ಟೆ. ಅದರಿಂದ ಏನೇನು ಅನಾಹುತಗಳಾಯ್ತು, ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು ಅಂತ ನಿನ್ಗೆ ಗೊತ್ತು ತಾನೆ. ಶ್ರುತಿ ಜೀವನದಲ್ಲಿ ನಾನು ಹೇಳಿರೋ ಸುಳ್ಳು ಮುಳ್ಳಾಗಬಾರ್ದು ತಾನೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಚಂದನ್, ನೀನ್ ಏನು ಹೇಳು, ನಿನ್ನ ನಿರ್ಧಾರ ಸರಿ ಇಲ್ಲ ಅನಿಸ್ತಿದೆ ನನಗೆ. ದೇವಸ್ಥಾನದಲ್ಲಿ ಅಮ್ಮ ಹೇಳಿರೋ ಮಾತನ್ನ ನೀ ಏನಾದ್ರು ಕೇಳಿದ್ರೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟು ಅಂತ ಹೇಳ್ತಿದ್ದೆ. ನೀವು ಅಮ್ಮ ಏನ್ ಹೇಳಿದ್ರು? ಅವತ್ತು ತಾಯಿ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ನಂಬಿಕೆ ಇಲ್ಲದ ಸಂಬಂಧ, ವಿಶ್ವಾಸ ಇಲ್ಲದ ಬಾಂಧವ್ಯ ಸೂತ್ರಾಹಾರದ ಗಾಳಿಪಟದ ಹಾಗೆ ದಿಕ್ಕಾಪಾಲಾಗಿ ಹೊಟ್ಟೋಗುತ್ತೆ. ಅಮ್ಮ ಹೇಳಿರೋ ಮಾತಲ್ಲಿ ಸತ್ಯ ಇದೆ ರಾಮ್. ಯಾವತ್ತು ನಾವು ಪ್ರೀತಿಸಿರೋ ಹುಡುಗಿಗೆ, ನನ್ನ ನಂಬು ಬರೋ ಹುಡುಗಿಗೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ನಿಜ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅಮ್ಮನ ಮಾತು ಕೇಳಿ ನೀನು ಭಾವುಕ ಆಗಿದೆಯಾ ಚಂದನ್? ಅಕಸ್ಮಾತ್ ನೀನೇನಾದ್ರೂ ಸತ್ಯ ಹೇಳಿದ್ರೆ ಅದರಿಂದ ಆಗೋ ಪರಿಣಾಮಗಳು ಏನೇನು ಅಂತ ಯೋಚನೆ ಮಾಡಿದ್ಯಾ ನೀನು? ನೀನ್ ಹೇಳೋ ಸತ್ಯನ್ ಕೇಳಿ ಶ್ರುತಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ? ಚಂದನ್, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ತಿರುವು ಮುರುಗಳು ದ್ವೇಷ ಆಗಿ ಬದಲಾಗ್ತವೆ. ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಾ ಚಂದನ್. ಹಾಗಾಗಲ್ಲ ರಾಮ್, ಹೆದರ್ಕೋಬೇಡ. ಶ್ರುತಿ ಬಗ್ಗೆ ನಂಗೆ ತುಂಬಾನೇ ನಂಬಿಕೆ ಇದೆ.
ತುಂಬ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೀ ತಲೆ ಕೆಡ್ಸ್ಕೋಬೇಡ, ಓಕೆ? ಡೋಂಟ್ ವರಿ. ಚಂದನ್, ಚಂದು, ಚಂದು, ನೀನೇನಕ್ ಬಂದೆ? ಯಾಕೆ ಬರ್ಬಾರ್ದಾಯ್ತಾ? ನನ್ಗೇನೋ ಇಷ್ಟ, ಆದ್ರೆ ಬೇರೆಯವ್ರಿಗೆ ಕಷ್ಟ. ನೀನ್ ಮೊದ್ಲು ಹೋಗಪ್ಪ. ಏನೇ ಇದು, ಇನ್ನೂ ರೆಡಿನೇ ಆಗಿಲ್ವಾ? ನನ್ ಫ್ರೆಂಡ್ ಅಶ್ವಿನಿ ಬರ್ತೀನಿ ಅಂತ ಹೇಳಿದ್ಲು. ನಾನೇ ಮೇಕಪ್ ಮಾಡ್ತೀನಿ, ನಾನೇ ಹೇರ್ ಸ್ಟೈಲ್ ಮಾಡ್ತೀನಿ, ಬೇರೆಯವ್ರ ಕಣ್ಣನ್ ಮಾಡಿಸ್ಕೊಂಡ್ರೆ ಕತ್ತಿಸ್ಬಿಡ್ತೀನಿ ಅಂತ ಹೇಳ್ದೋಳು. ಇನ್ನೂ ಬಂದಿಲ್ಲ ಕಣೋ. ನೀನು ನಿನ್ ಫ್ರೆಂಡ್ಸು ದೊಡ್ಡ ಮರ್ಡರ್ ಗ್ಯಾಂಗ್. ಚಂದು, ಇವಾಗ ನಿನ್ನ ಇಲ್ಲಿ ನೋಡಿದ್ರೆ ಮರ್ಡರ್ ಮಾಡ್ತಾರೆ ಬೇರೆಯವರು. ನೀನ್ ಫಸ್ಟ್ ಹೊರಡಪ್ಪ. ಬೇರೆ ವಿಷಯ ಬಿಡು, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು. ಯಾವತ್ತೂ ಹೇಳ್ದಿರೋನು ಇವತ್ತೇ ಒಂದ್ ವಿಷಯ ಹೇಳ್ಬೇಕಾ? ತಮಾಷೆ ಎಲ್ಲ ಶ್ರುತಿ, ಗಂಭೀರವಾದ್ದು. ಹೌದಾ? ಪಾಪಚ್ಚಿ, 3 ವರ್ಷದಿಂದ ಹೇಳ್ದಿರೋ ಮಾತು 3 ನಿಮಿಷ ನಿಶ್ಚಿತಾರ್ಥಕ್ಕಿದೆ ಅಂದಾಗ ಹೇಳ್ಬೇಕಾ? ನೀ ಏನಾದ್ರೂ ಹೇಳು, ನಾನು ಈ ವಿಷಯನ ನಿಂಗೆ ಹೇಳಲೇಬೇಕು. ಅದು ಏನ್ ಹೇಳ್ಬೇಕು ಅದನ್ನ ನನಗೆ ಹೇಳು. ಯಾರ್ ನೀನು? ಅಜ್ಜಿ, ಅಜ್ಜಿ ನೀನಲ್ಲ, ನಾನು ಅಜ್ಜಮ್ಮ. ನಾನು ಚಂದನ್ ಅಂತ. ಇವಳನ್ನ ಮದುವೆ ಆಗ್ತಿರೋದು ನಾನೇ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನು ಹನುಮಂತರಾಯ ಅಂತ. ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವೇನಪ್ಪ ಮದುವೆ ಗಂಡು ನೀನೇ ಅಂತ? ಅಲ್ಲಯ್ಯ ಗಂಡ್ಸೆ, ವಿಳ್ಳೆದೆಲೆ ಶಾಸ್ತ್ರ ಮುಗಿಯೋಕ್ ಮುಂಚೆ ಮದುವೆ ಆಗ್ತಾ ಇರೋ ಹುಡುಗಿ ಕೋಣೆ ಒಳಗೆ ನಿನಗೇನ್ ಕೆಲ್ಸ? ಹಾ, ಅಲ್ಲ ಅಜ್ಜಿ. ಅಲ್ಲ, ಮಸೀದಿಲಿದೆ, ಬೆಲ್ಲ ಆಲೆ ಮನೇಲಿದೆ. ಅಲ್ಲಯ್ಯ, ಹುಡುಗಿ ಕೋಣೆ ಒಳಗೆ ನೀನ್ ಯಾಕೆ ಕಾಲಿಟ್ಟಿದ್ಯಾ? ಕತ್ತೆ ಬಡವಂತಂದು ನಿನಗೆ ಯಾರು ಬುದ್ಧಿ ಕಲ್ಸಿದ್ದು? ಆ ಗೊತ್ತಿಲ್ಲ. ಮುಚ್ಚು ಬಾಯಿ. ಏ ನೀನೇನಾ ನಮ್ ಕೈಲಾಸ್ ಮಗಳು ಗೊಂಬೆ? ಅಲ್ಲೇ ನೀನ್ ಒಬ್ಳೆ ಮಗಳು, ಚೆನ್ನಾಗ್ ತಿನ್ಸಿ ತಿನ್ಸಿ ತೊಂಬೆ ಆದಂಗ ಆಗ್ಬಿಟ್ಟಿರ್ತೀಯ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಚನ್ನಪಟ್ಟಣದ ಗೊಂಬೆಗಿಂತ ಸುಂದರವಾಗಿದೆಯಾ ಕಣೆ. ಏ ಗೊಂಬೆ, ನೀನ್ ಅಂದ ಚಂದ ನೋಡೇ ಕಣ್ತಾಯಿ. ಈ ಮನುಷ್ಯ ಮಂಗ ಆಗಿರೋದು. ಏ ಮಂಗ, ಯಾವಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನಗಷ್ಟೇ ಅಲ್ಲ, ತಾಯಿ ಚಾಮುಂಡೇಶ್ವರಿಗೂ ಇಷ್ಟ ಆಗೋದಿಲ್ಲ. ಅರ್ಥ ಮಾಡ್ಕೋ. ನೋಡು ಹುಡುಗ, ಮದುವೆ ಮಾಡಿ ಹುಡುಗಿನ ಮೊದಲನೇ ರಾತ್ರಿ ಕೋಣೆ ಒಳಗೆ ತಳ್ಳೋ ತನಕ ಹುಡುಗ ಕತ್ತೆತ್ತಿ ಸಹಿತ ನೋಡ್ಬಾರ್ದು. ಇದು ನಮ್ಮ ಸಂಪ್ರದಾಯ. ನೋಡಪ್ಪ, ಯಾವಾಗ ಏನಾಗಬೇಕು ಏನ್ ನಡಿಬೇಕು ಅನ್ನೋದನ್ನ 60,000 ವರ್ಷ ಬಾಳಿ ಬದುಕದ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಕಣಯ್ಯ ಧರ್ಮ. ನೋಡು, ನನ್ನ ಕಣ್ಣೆದುರಿಗೆ ಯಾವ ಅಧರ್ಮನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದು ನನ್ನ ಮನೆ ಎಲ್ಲ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ಈ ರಾಜೇಶ್ವರಿ ಎಲ್ಲಿ ಕಾಲಿಡ್ತಾಳೋ ಅದು ನನ್ನ ಮನೆ. ಈ ರಾಜೇಶ್ವರಿ ಹೇಳ್ದಾಗೆ ನಡಿಬೇಕು ಅಷ್ಟೇ. ಏ ಮುಚ್ಚ ಬಾಯಿ ಮಂಗ. 10 ರಾಳೋ ನನ್ನ ಹಿರಿಯ ಮಗನೇ ನನ್ನ ಮುಂದೆ ತುಟಿ 2 ಮಾಡಲ್ಲ. ಎಷ್ಟು ಮಾತಾಡ್ತೀಯ ನೀನು? ಬಾಯಿ ಬಿಡಬಾರ್ದು, ಸುಮ್ನೆ ನಿಂತ್ಕೋ. ಓಹೋ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲ ನಿನಗೆ? ಅಯ್ಯೋ ಗೊಂಬೆ, ಏನಮ್ಮ ಇದು? ನೀನಿನ್ನು ಮುಖನೇ ತೊಳೆದಿಲ್ಲ ಅನ್ಸುತ್ತೆ. ಏನಮ್ಮ, ಹಣೆ ಕುಂಕುಮ ಇಟ್ಟಿಲ್ಲ, ಕಾಸನ್ ಸರ ಹಾಕಿಲ್ಲ, ಕೈ ತುಂಬಾ ಬಳೆ ತೊಟ್ಟಿಲ್ಲ, ಡಾಬ್ ಹಾಕಿಲ್ಲ, ಒಳ್ಳೆ ಒಂದ್ ರೇಷ್ಮೆ ಸೀರೆ ಉಟ್ಟಿಲ್ಲ. ಚಿ 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 ಚಿ, ಇದೆಲ್ಲ ಹಾಕೊಂಡು ಯಾವಾಗ್ಲೇ ತಯಾರಿ ಆಗ್ತೀಯ ನೀನು ಗೊಂಬೆ? ಅಯ್ಯೋ ತಾಯಿ ಚಾಮುಂಡೇಶ್ವರಿ,
ಈಗಿನ ಮಕ್ಳಿಗೆ ನೀನ್ ಯಾವಾಗಮ್ಮ ಬುದ್ಧಿ ಕೊಡ್ತೀಯಾ? ಅಯ್ಯೋ ನಮ್ಮಮ್ಮ. ಏಯ್ ಬರೋ, ಬಾಯ್ಲೆ ಈಚೆ ಬಾ. ಎಕ್ಸ್ಕ್ಯೂಸ್ ಮೀ. ಏನೇ? ಏನಕ್ಕ? ನಾನ್ ನಿನಗೇನ್ ಹೇಳಿದ್ದೆ, ನೀನೇನ್ ಮಾಡಿದ್ಯಾ? ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಕ್ಕ. ಎಂತ ಅವಿವೇಕಿನೇ ನೀನು. ಫೋನಲ್ಲಿ ಹೇಳ್ದೆ ಮಿಷನ್ ಸಕ್ಸಸ್ ಅಕ್ಕ ಅಂತ. ಯಾರ ಮುಖ ನೋಡಬಾರ್ದು ಅನ್ಕೊಂಡು ಅವಳ ಮುಖ ನೋಡ್ಕೊಂಡು ನಗ್ನಗ್ತಾ ಅವಳನ್ನ ವೆಲ್ಕಮ್ ಮಾಡ್ಬೇಕಾ? ನನ್ನ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು? ಅಕ್ಕ ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆ ಡಾಕ್ಟರ್ ಹೇಳ್ದ ಹಾಗೆ ನಾನು ಮಾಡ್ದೆ ಅಕ್ಕ. ಆ ಪೌಡರ್ನ ಟೀಯಲ್ಲಿ ಮಿಕ್ಸ್ ಮಾಡಿದೆ. ಅದನ್ನ ಅದಕ್ಕೆ ಕುಡ್ದಿದ್ದು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಕ್ಕ. ನಿನ್ನ ನಂಬಿ ನಾನ್ ಕೆಟ್ಟೆ ಅಷ್ಟೇ. ಇಡೀ ದಿನ ಅವಳ ಮುಖ ನೋಡ್ಕೊಂಡು ನಾನು ಹೇಗಿರ್ಲಿ? ನಾಚಿಕೆ ಆಗ್ಬೇಕು ನಿನಗೆ. ಯು ಡೋಂಟ್ ವರಿ ಅಕ್ಕ. ಈ ಕುಮದ ಅಷ್ಟು ಈಸಿಯಾಗಿ ಸೋಲನ್ನ ಒಪ್ಕೊಳ್ಳೋಳಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಒಂದು ನಿಮಿಷ ಇತ್ತು. ಇಲ್ಲಿ ನೋಡು, ಇನ್ನೂ ಆ ಪೌಡರು ಅರ್ಧ ಮಿಕ್ಕಿದೆ. ಇನ್ನು 1 hour ನೋಡು ಏನಾಗುತ್ತೆ ಅಂತ. ಅವಳು ಈ ಮದ್ವೆ ಮನೆಯಲ್ಲಿ ಎಲ್ಲೂ ಸುಳಿಯೋದಿಲ್ಲ. ಯಾವುದೋ ರೂಮಲ್ಲಿ ಬಿದ್ದಿರ್ತಾಳೆ. ಹಾಗೆ ಮಾಡ್ತೀನಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳು ನನ್ನ ಕಣ್ಮುಂದೆ ಬರಬಾರ್ದು ಅಷ್ಟೇ. ಓಕೆ ಅಕ್ಕ, ನಾನು ನೋಡ್ಕೊಳ್ತೀನಿ ಅಂತ ಹೇಳದ್ನಲ್ಲ, ನೀನು ಆರಾಮಾಗಿ ಹೋಗು.